ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಅವನು ಯಾರ ಮಾತಿಗೆ ಯಾವಾಗ ಬಗ್ತಾನೆ ಅಂತ ನನಗೆ ಮಾತ್ರ ಗೊತ್ತಿರೋದು. ಅವನು ನಿನ್ನ ಕಾಲಿಗೆ ಬೀಳಕ್ಕಿಲ್ಲ. ಅಲ್ಲಿ ನೋಡು. ಅಯ್ಯೋ ಅಯ್ಯೋ ಗೌಡ್ರಿ ನಿಂತ್ಕೊಳ್ಳಿ. ಏ ಕೂಸೆ, ಏನ್ ಈ ಮುದ್ಕಿ ಹಿಂಗೆ ಹೇಳ್ತಾವಳೆ ಅಂತ ಬೇಸರ ಮಾಡ್ಕೋಬೇಡ. ಗಂಡ ಏಟೆ ಒಳ್ಳೆಯವನಾಗಿದ್ರು ಅವನ್ನ ಹಿಡಿತದಲ್ಲಿ ಇಟ್ಕೋಬೇಕು. ನಾನು ಯಾವ ಈಸಿದ ಬಗ್ಗೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರ್ಬೇಕಲ್ವಾ? ಆಚೆಗೆ ನೋಡಿದ್ರೆ ನಿಂಗೆ ಇಸೆ ಎಲ್ಲ ಅರ್ಥ ಆಗದೆ ಅನ್ನೋದು ಗೊತ್ತಾಯ್ತದೆ. ನಾನು ಇಸೆಗೆ ನೇರವಾಗಿ ಬಂದ್ಬಿಡ್ತೀನಿ. ನನಗೂ ಮರಿ ಮಕ್ಕಳನ್ನ ಎತ್ತಾಡ್ಸೋ ಆಸೆ ಆಗದೆ ಕಣವ. ಆ ಶಾಸ್ತ್ರಿ ಹೇಳಿದ ಶಾಸ್ತ್ರ ಅಡ್ಡ ಬರ್ತದೆ ಅಂತ ತಾನೇ ನಿನ್ನ ಯೋಚನೆ. ಬೇಕಾದ್ರೆ ಗೀತ ನಿನ್ನ ತಾಳಿ ಮುಟ್ಟಿ ಆಣೆ ಮಾಡಿ ಹೇಳ್ತೀನಿ. ಆ ಶಾಸ್ತ್ರಿ ಸಾಚ ಅಲ್ಲ ಕಣವ್ವ. ದುಡ್ಡು ಕಾಸಿಗೋಸ್ಕರ ಏನು ಬೇಕಾದರೂ ಸುಳ್ಳು ಹೇಳ್ತಾನೆ. ನಿಂಗೆ ಸಾಕ್ಷಿ ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡುವಂತೆ. ಏನ್ ಈ ಮುದ್ಕಿ ಹಿಂಗೆ ಹೇಳ್ತಾವಳೆ ಅಂತ ಬೇಸರ ಮಾಡ್ಕೋಬೇಡ. ಗಂಡ ಏಟೆ ಒಳ್ಳೆಯವನಾಗಿದ್ರು ಅವನ್ನ ಹಿಡಿತದಲ್ಲಿ ಇಟ್ಕೋಬೇಕು. ನಾನು ಯಾವ ಈಸಿದ ಬಗ್ಗೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರ್ಬೇಕಲ್ವಾ? ಈ ನಿನ್ನ ಆಚೆಗೆ ನೋಡಿದ್ರೆ ನಿಂಗೆ ಈಸೆ ಎಲ್ಲ ಅರ್ಥ ಆಗದೆ ಅನ್ನೋದು ಗೊತ್ತಾಯ್ತದೆ. ನಾನು ಈಸೆಗೆ ನೇರವಾಗಿ ಬಂದ್ಬಿಡ್ತೀನಿ. ನನಗೂ ಮರಿ ಮಕ್ಕಳನ್ನ ಎತ್ತಾಡ್ಸೋ ಆಸೆ ಆಗದೆ ಕಣವ. ನಿನ್ನ ತಾಳಿ ಮುಟ್ಟಿ ಆಣೆ ಮಾಡಿ ಹೇಳ್ತೀನಿ. ಆ ಶಾಸ್ತ್ರಿ ಸಾಚ ಅಲ್ಲ ಕಣವ. ದುಡ್ಡು ಆಸೆಗೋಸ್ಕರ ಏನು ಬೇಕಾದರೂ ಸುಳ್ಳು ಹೇಳ್ತಾನೆ. ನಿಂಗೆ ಸಾಕ್ಷಿ ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡುವಂತೆ. ಅಜ್ಜಿ ಹೇಳಿದ್ದನ್ನೆಲ್ಲ ರಂಗೇಗೌಡ್ರಿಗೆ ಈಗಲೇ ಹೇಳ್ಬಿಡ್ಲಾ? ಯಾರೇ ಕೂಗಾಡಲಿ ಊರೇ ಓರಾಡಲಿ ಮುದೇಗೊಡನ್ಯಾರು ಕೇಳೋರಿಲ್ಲ. ಮುದೇಗೊಡ ನೆಮ್ಮದಿಗ್ ಭಂಗ ಇಲ್ಲ. ಕಬಡೆ ಶಾಸ್ತ್ರಿ, ನೀನ್ ಯಾಕಲ್ಲ ಇಲ್ಲಿಗೆ ಬಂದೆ? ಇದೇನ ಮುದ್ದೇಗೌಡ ಹಿಂಗ್ ಕೇಳ್ತಾ ಇದ್ಯಾ? ಕಾಂಚನಮ್ಮನವರು ಬಕ್ಷಿಸ್ಕೊಡ್ತಾರೆ ಬಾ ಅಂತ ಫೋನ್ ಮಾಡಿ ನೀನೇ ಕರೆದು ಈಗ ಹಿಂಗೆ ಹೇಳ್ತೀಯಲ್ಲ? ಅಯ್ಯೋ, ನಿನ್ ಮನೆ ಕಾಯ್ವಾಗುವಾಗ ನಾನು ಯಾವಾಗ್ಲ ನಿನ್ ಫೋನ್ ಮಾಡಿದ್ದೆ? ನಿನ್ಗೆಲ್ಲೋ ಭ್ರಾಂತು. ಮೊದಲಿನಿಂದ ಒಂದು ಏನಂದೆ ಮುದ್ದೇಗೌಡ? ಒಂದು ಬೇಕಾ? ಫೋನ್ ಮಾಡಿ ಕರೆದು ಬಿಟ್ಟು ನನಗೆ ಅವಮಾನ ಮಾಡಕ್ ಹೋಗ್ಬೇಡ. ನನ್ನ ವಿಷಯ ನಿನಗೆ ಗೊತ್ತಲ್ಲ. ನಾನು ಒಂದಪ್ಪ ಸಾಪ ಕೊಟ್ರೆ ಇವು ನನ್ನ ಅರ್ಕ ಆಗೋಗುತ್ತೆ. ಏಯ್ ಸಾಕು ನಿಲ್ಸ. ಯಾಕೆ ಕಂಡಿದ್ದೀನಿ ನಿನ್ ಕಂತೆ ಪ್ರಾಡ್ವಾ? ಸಾಪ ಕೊಡ್ತಾನಂತೆ ಸಾಪ. ಯಾಕ್ಲಾ ಹಳದ್ನೆಲ್ಲ ಮರ್ತ್ಬಿಟ್ಟ ನೀನು? ನಾವ್ ಆಡ್ತಿದ್ ಇಸ್ಪೀಟ್ ಅಡ್ಡಕ್ಕೆ ನೀನು ನಿನ್ ಕಾವಡೆ ತಗೊಂಡು ರೂಪಾಯಿ ಲೆಕ್ಕದಲ್ಲಿ ಚೌಕ ಬರಾಡಕ್ ಬತ್ತಿದ್ದಲ್ಲ ಅಂತ ನಿನ್ನ ಮೇಲ್ಕೋಟೆ ಜಾತ್ರೆ ಕಳಿಸಿ ಕಾವಡೆ ಶಾಸ್ತ್ರಿ ಅಂತ ಸುದ್ದಿ ಮಾಡಿಸಿ ನೀನ್ ಹೇಳಿದ್ ಬದನೆಕಾಯಿ ಶಾಸ್ತ್ರಕ್ಕೆ ನನ್ನ ಮಗಳು ಕಮ್ಲಿ ಹುಟ್ಟಿದ್ದು ಅಂತ ಹೇಳಿ ನಿನಗೆ ಸನ್ಮಾನ ಮಾಡಿಸಿದ್ದ. ಯಾಳೆ ಮಕ್ಕಳಿಗೆ ಹೇಳೋ ಗಣಪತಿ ಸ್ತೋತ್ರನೂ ಬರಕ್ಕಿಲ್ಲ ನಿನ್ಗೆ ಅಂತ ನೀನ್ ಪಾದ ತೊಳೆದು ಕಣ್ ಗೊತ್ಕೊಂಡಿದ್ಕೆ ನನ್ಗೆ ಸಾಪ ಕೊಡ್ತೀಯ ನೀನು? ಹೇಳತ್ ಕೇಳಿಸ್ಕೋ,
ನಾನು ಕರೆದಾಗ ಬಂದು 7 ಕೋಟಿ ಸುಳ್ಳು ಹೇಳಿ ನನ್ನ ತಂಗಿಯವ್ವ ಬೀಸಾಕೋ ಎಂಜಿಲ್ ಕಾಸನ್ನ ಹಣೆಗೆ ಒತ್ಕೊಂಡು ಹೋಗೋದು ಬಿಟ್ಟು ತಾಪಾಗಿ ಪಾತ ಬಿಲ್ಡಪ್ ಕೊಡ್ತಿಲ್ಲ. ನಿನ್ ಯಾಸ ಕಳ್ಸಿ ಬೀದಿಲ್ ಮೆರವಣಿಗೆ ಮಾಡಿಸ್ಬಿಟ್ಟನು. ಸೂಪರ್ ಅಂಕಲ್. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಇಂಥವ್ರಿಗೆಲ್ಲ ಅಂಥ ಶಿಕ್ಷಣೆ ಕೊಡ್ಬೇಕು. ಇದಕ್ಕೆಲ್ಲ ರಂಗೇಗೌಡ್ರೆ ಬರ್ಬೇಕು. ಒಂದ್ ನಿಮಿಷ ಇರಿ, ಅವ್ರನ್ನೇ ಕರ್ಸ್ಬಿಡ್ತೀನಿ. ಮಿಸ್ಟರ್ ರಂಗೇಗೌಡ್ರೆ, ಮಿಸ್ಟರ್ ರಂಗೇಗೌಡ ಕಾಲಿಂಗ್, ಯು ಕಮಿಂಗ್. ಸರಿಯಾಗಿಲ್ಲ. ಎಲ್ಲ ಗಿಡಗಳಿಗೆ ಗೊಬ್ಬರ ಹಾಕ್ಬೇಕು. ಯಾಕ್ಲೆ 4 ದಿನದಿಂದ ತೋಟದ ಕ್ಯಾಮೆಗೆ ಹೋಗಿಲ್ಲಂತೆ? ಸಂಬಳ ಕೇಳಕ್ ಮಾಡ್ತೀಯ, ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀಯ. ಕ್ಯಾಮೆ ಮಾತ್ರ ಸರಿಯಾಗಿ ಮಾಡಕ್ಕಿಲ್ಲ ನಿಂಗೆ. ಕಾಂಚನ ಕಾಂಚನ ಎಲ್ಲ ಮುಗ್ದೋತು ಕಾಂಚನ. ನಿನ್ನ ಅಟ್ಟಿ ಕನ್ಸಲ್ಲ ನೆಲ್ಸಮ ಆಗೋ ಟೈಮ್ ಬಂದ್ಬಿಡ್ತು. ನಮ್ ಕಳ್ತನ ಸಿಕ್ಬಿತ್ತು. ರಂಗೇಗೌಡಂತವ ಕೌಡೆ ಸಾಸಣೆ ನನ್ನ ಗಂಡನು ಸಾಸದ ವಿಚಾರದಾಗಿ ಸುಳ್ಳು ಹೇಳಿದ್ರು ಅಂತ ಗೊತ್ತಾಗಿ ಸಿಗಿ ಬಿದ್ದವ್ರೆ. ಈಗ ನನ್ನ ಗಂಡನ ಗತಿ ಏನಾಯ್ತದೋ ಏನೋ ಗೊತ್ತಾಯ್ತಲ್ಲ. ಈಗ ನೀನೇ ಏನಾರು ಮಾಡ್ಬೇಕು ಕಾಂಚನ, ನೀನೇನಾರು ಮಾಡ್ಬೇಕು. ಹೋಗ ಆ ಕಡೆ ಏನ್ ಮಾಡೋಗಲ್ಲ. ಅಂದ್ರೆ ರಂಗೇಗೌಡಂಗೆ ಈ ಆಟ ಎಲ್ಲ ನಾನೇ ಆಡ್ಸಿದ್ದ ಅನ್ನೋದು ಗೊತ್ತಾಗೋಯ್ತೆ. ಹ್ಞೂ ಕಾಂಚನ, ಅಯ್ಯೋ ಈಗ ನೀನೇನಾರು ಬರೋದ್ ತಡ ಮಾಡಿದ್ರೆ ದಿಟ್ಟವಾಗ್ಲೂ ಗೊತ್ತಾಗೋಯ್ತದೆ. ರಂಗೇಗೌಡ, ಈ ಕೌಡೆ ಶಾಸ್ತ್ರಿ ನಿಮ್ಮ ಅವ್ವನ ಪಿರಾಣಕ್ಕೆ ಕಣ್ಕ ಅದೇ ಅಂತ ಸುಳ್ಳು ಹೇಳೋನೆ. ಅದಕ್ಕೆ ಈ ಮುದ್ದೇಗೌಡನು ಸಾಥ್ ಕೊಟ್ಟವನೆ. ನೀನು ನಿಮ್ಮ ಅವ್ವನ್ನ ಏಟೊಂದು ಪಿರುತಿ ಮಾಡ್ತೀಯ ಅಂತ ಗೊತ್ತಿದ್ರು ಈ ಸುಳ್ಳು ನಾಟಕ ಮಾಡಿದ್ರಲ್ಲ, ಇವ್ರನ್ನ ಸುಮ್ಕೆ ಬಿಡಬಾರ್ದು. ಇನ್ನೊಂದು ಕಿತ ಇನ್ಯಾರಿಗೂ ಪಿರಾಣಕ್ಕೆ ಕಂಟಕ ಇದೆ ಅಂತ ಸುಳ್ಳು ಹೇಳ್ಬಾರ್ದು. ಕೊಡು ಅಂತ ಬಹುಮಾನವ. ಅವ್ವ ಬರೀ ಸುಳ್ಳು ಹೇಳೋದು ಮಾತ್ರ ಅಲ್ಲ, ಇನ್ಮ್ಯಾ ಕೌಡೆ ಹಾಕಕ್ಕೆ ಕೈಯೂ ಇರಬಾರ್ದು. ಹಂಗೆ ಕೊಡ್ತೀನಿ ನೋಡು. ಅಯ್ಯೋ ಅವರ ಕಟ್ಟಲ್ಲ. ನನ್ನ ದಯವಿಟ್ಟು ಕಾಪಾಡ್ರಮ್ಮ, ಕಾಪಾಡು.
ಮಾಡ್ತಾರೆ. ಇದೆಲ್ಲ ಯಾರಿಗೋಸ್ಕರ ಮಾಡಿದ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಏಯ್ ಏನ್ಲ ನಮ್ಮ ಅವ್ವಂಗೆ ಗೊತ್ತಾಗೋದು? ಏನೋ ನೀವು ಮಾಡಿರೋ ಮುಂಚಿನ ಕ್ಯಾಮೆನೆಲ್ಲ ನಮ್ಮ ಅವ್ವನೇ ಹೇಳ್ಕೊಟ್ಟು ಮಾಡ್ಸವ್ರೆ ಅನ್ನಂಗೆ ಮಾತಾಡ್ತಿದ್ಯಾ? ಪಾಪ ಏನು ಗೊತ್ತಿಲ್ದಿರೋ ನಮ್ಮ ಅವ್ವನ ಮನ್ಸಾಗ ಸಾವು ಅನ್ನೋ ಭಯ ತಂದು ಆಟ ನೋಡ್ತಿದ್ದೀರಾ? ಅವ್ವ ಈಟಕ್ಕೆಲ್ಲ ಮಾವನೇ ಅವ ಕಾರಣ. ಈ ಕಳ್ಸಾಸ್ತ್ರಿನ ಕರ್ಸಕ್ಕೋಸ್ಕರ ಕಂಟ್ಕಾದೆ ಸಾವು ಬರ್ತದೆ ಅಂತ ಹೇಳಿ ಈಟ್ ದಿನ ಆ ಪೂಜೆ ಮಾಡಿಸ್ಬೇಕು ಈ ಪೂಜೆ ಮಾಡಿಸ್ಬೇಕು ಅಂತ ಕಾಸು ಕಿತ್ಕೊಂಡು ಇಬ್ರು ಹಂಚ್ಕೊಂಡವ್ರೆ. ಹೌದು ಅತ್ತೆ, ಮಾವ ಬದುಕಿರುವಾಗ್ಲೇ ಸತ್ರು ಅಂತ ಶಾಸ್ತ್ರ ಹೇಳಿದ್ರಲ್ಲ, ಅದಕ್ಕೆ ಅನುಮಾನ ಬಂದು ಮಾವನ ಹತ್ರನೇ ಮುದ್ದೇಗೌಡ ಅಂಕಲ್ ತರ ಮಾತಾಡ್ಸಿ ದಕ್ಷಿಣೆ ಕೊಡ್ತೀವಿ ಬನ್ನಿ ಅಂತ ಕರೆಸ್ಕೊಂಡ್ವಿ. ಮೊದ್ಲು ಈ ಪರೀಕ್ಷೆಗೆ ನಿಮ್ ಮಗನೂ ಒಪ್ಪಿರ್ಲಿಲ್ಲ, ಆದ್ರೆ ನಿಮ್ ನೆಮ್ಮದಿ ಮತ್ತೆ ತರಬೇಕು ಅಂತ ಹೇಳಿದಕ್ಕೆ ಒಪ್ಕೊಂಡ್ರು. ನಾವ್ ಈ ಶಾಸ್ತ್ರಿ ಮಾತ್ರ ಕಳ್ಳ ಅಂತ ಅನ್ಕೊಂಡಿದ್ವಿ, ಆದ್ರೆ ಮಾತಾಡ್ತಾ ಮಾತಾಡ್ತಾ ಮುದ್ದೇಗೌಡ ಅಂಕಲು ಸಿಕ್ಕಾಕೊಂಡ್ರು. ನಿಮ್ನ ಕಾಪಾಡೋದಕ್ಕೆ ರಂಗೇಗೌಡರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ಅನ್ನೋದನ್ನೇ ಬಂಡವಾಳ ಮಾಡ್ಕೊಂಡು ಸುಳ್ಳು ಹೇಳಿದ್ದಾರೆ. ನನ್ನ ಮಗ ಬದುಕಿದ್ದಾಗಲೇ ತಿಥಿ ಮಾಡ್ಸಕ್ ಹೊಂಟಿದ್ದ. ಇನ್ನು ಏನೇನ್ ಸುಳ್ಳು ಹೇಳೋನೋ ಏನೋ, ಇವನ್ನ ಸುಮ್ಕೆ ಬಿಡ್ಬೇಡ. 7 ಜನ್ಮಕ್ಕೂ ಜ್ಞಪ್ತಿ ಆಗಿರೋಂಗೆ ಶಿಕ್ಷೆ ಕೊಡು. ಕಾಂಚನಮ್ಮನವ್ರೆ, ರಂಗೇಗೌಡರು ಒಡೆ ಏಟು ತಿನ್ನಕ್ಕಾಯ್ತಾ ಇಲ್ಲ. ಈ ಏಟು ತಪ್ಪಿಸ್ತಿಲ್ಲ ಅಂದ್ರೆ ನಿಜ ಏನು ಅಂತ ಹೇಳ್ಬಿಡ್ತೀನಿ. ಅಣ್ಣ, ನಂಗೆ ಬ್ಯಾರೆ ದಾರಿ ಇಲ್ಲ. ರಂಗೇಗೌಡನ ಗಮನ ಇವನ್ ಮ್ಯಾಲಿಂದ ತೆಗಿಸ್ತಾ ಇದ್ರೆ ನಾನು ಸಿಕ್ಕಾಕಂತೀನಿ. ಹೇಳೋಕೆ ಸತ್ಯ ಏನು ಉಳಿದಿಲ್ಲ, ಎಲ್ಲ ಬಟ ಬಯಲಾಗೋಗದೆ. ನೀನು ಬರೀ ಬಾಣ ಆಟೆಯ. ನಿನ್ನೆಲ್ಲಿ ಕಳಿಸಿದ ಬಿಲ್ಲನ್ ಮುರಿದ್ರೇನೆಯ ಇನ್ನೊಂದು ಕಿತ ಇಂಥ ತೆಪ್ಪು ಮಾಡಬಾರ್ದು ಅನ್ನೋ ಭಯ ಬರೋದು. ರಂಗೇಗೌಡ, ತೆಪ್ಪು ಕವಡೆ ಶಾಸ್ತ್ರಿ ಮಾತ್ರ ಅಲ್ಲ, ಅಣ್ಣನೂ ಮಾಡವನೆ. ಸುಳ್ಳು ಹೇಳಿ ದಕ್ಷಿಣ ಕಾಸನ್ನ ಸಮವಾಗಿ ಹಂಚ್ಕೊಂಡವ್ರೆ ಅನ್ಮ್ಯಾಕೆ ಶಿಕ್ಷೆನೂ ಸಮವಾಗೇ ಕೊಡಬೇಕು. ನೀ ಹೇಳದ್ಮೇಲೆ ಮುಗೀತು ಕಣವ. ಅಯ್ಯೋ, ನನ್ ಗಂಡ ಒಗ್ದ ಹಾಕಿರೋ ಕೈ ಮಸಿ ಬಟ್ಟೆ ಹಂಗೆ ಚೂರ್ ಚೂರ್ ಅರ್ಧೋಗೋನಲ್ಲಪ್ಪ. ಅಯ್ಯೋ ದ್ಯಾವ್ರೆ, ಬಿಳಿ ಬಟ್ಟೆ ಮ್ಯಾಗೆ ಹೋಳಿ ಬಣ್ಣ ಎರಜ್ಜಂಗೆ ಸಿಕ್ಕಿದ ಕಡೆಗೆ ಚಾಟಿ ಬೀಸೋನಲ್ಲಪ್ಪ. ಸರು, ನೀನೇನ್ ಕಾವು ಕೊಡ್ತಿದ್ಯೋ ಇಲ್ಲ ಸಾವು ಕೊಡ್ತಿದ್ಯಮ್ಮಿ? ಅಯ್ಯೋ, ಒಟ್ಟಿಗೆ ಬೋದ್ ಮುಗಿಸು, ಇಲ್ಲಾಂದ್ರೆ ಸುಮ್ಕೆ ಒತ್ತಮ್ಮಿ. ಸಾಕು ಮುಚ್ಚಯ್ಯಪ್ಪ ಈ ಕಂಡಿವ್ನಿ. ಏನು ನಿನ್ ತಂಗಿನ ಬೋದ್ಬಿಟ್ರೆ ಕೋಪ ಒತ್ತರಿಸ್ಕೊಂಡ್ ಬರ್ತದೇನೋ ಅಲ್ವಾ? ಆ ಮಳ್ಳಿ ತಾನ್ ಮಾತ್ರ ಒಳ್ಳೋಳು ಅನಿಸ್ಕೊಂಡು ನಿನ್ನ ತೋರಿಸ್ಕೊಟ್ಬಿಟ್ಲಲ್ಲ. ಈಗ ನಾನು ರಂಗೇಗೌಡಂತವ ಹೋಗಿ ಈ ಆಟಕ್ಕೆಲ್ಲ ಅವಳೇ ಸೂತ್ರ ಹಿಡ್ದಿರೋಳು ಅನ್ನೋ ಸತ್ಯ ಹೇಳ್ಬಿಟ್ರೆ ನೆಂಬಕ್ಕಿಲ್ಲ. ರಂಗೇಗೌಡನಿಗೆ ಇಸ ಕೊಟ್ಟು ಅದನ್ನ ಜೇನು ಅಂತ ನೆಂಬಿಸ್ತವಳು ನಾನು. ಈಗ ನೀನು ಹೋಗಿ ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ಬಿಟ್ರೆ ಗಂಡಂಗೆ ಹೊಡೆದಿದ್ದಕ್ಕೆ ಹೊಟ್ಟೆ ಊರಿಗೆ ಚಾಡಿ ಹೇಳ್ತಿದ್ಯಾ ಅನ್ಕೊಳ್ತಾನೆ ಆಟೆಯ. ಆ ನಂಬಿಕೆನ ಬಳಸ್ಕೊಂಡು ನನ್ನ ಗಂಡನಿಗೆ ಬಲಿ ಕೊಟ್ಬಿಡದ? ಮೈ ಮ್ಯಾಗ ಎಚ್ಚರ ಇಟ್ಕೊಂಡು ಮಾತಾಡು. ಮುದ್ದೇಗೌಡ ನಿನಗೆ ಗಣ್ಣ ಆಗಕ್ಕೆ ಮೊದಲು ನನಗೆ ಅಣ್ಣ. ನಾನು ಅವನು ಬಲಿ ಕೊಡೋಕ್ಕಿಲ್ಲ. ಮಾಡಿರೋ ತೆಪ್ಪಿಗೆ ಶಿಕ್ಷೆ ಕೊಡಿಸಿವ್ನ ಆಟಯ್ಯ. ಇನ್ಮ್ಯಾಕೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಆಟಕ್ಕಿತ ಹೇಳಿದ್ರು
ಮೈ ಮರೆತು ಐಶ್ವರ್ಯನ ಮುಂದೆ ಎಲ್ಲ ಸತ್ಯ ಬಾಯಿ ಬಿಟ್ಟವನಲ್ಲ, ಆ ತೆಪ್ಪು ಇನ್ನೊಂದು ಕಿತ ಆಗಬಾರ್ದು ಅಂತ ಹೇಳಿ ಈಗ ಬಿಸಿ ಮುಟ್ಟೋಂಗೆ ಮಾಡಿವನ ಆಟೆಯ. ಈಟಕ್ಕೂ ಈಗ ಆಗಬಾರದು ಏನೂ ಆಗಿಲ್ಲ. ಆಗ್ಬೇಕಾಗಿದ್ದು ಏನೂ ಆಗ್ಲಿಲ್ವಲ್ಲ. ಮಹೇಶಂಗೂ ಕಮಲಿಗೂ ಲಗ್ನ ಮಾಡಿಸು ಅಂತ ನಾನು ಆಟೊಂದು ತಿಂಗಳಿಂದ ಕೇಳ್ತಾನೆ ಇವ್ನಿ. ನೀನು ಅದನ್ನಾದ್ರೂ ಮಾಡ್ತಿದ್ದಿದ್ರೆ ನಿನ್ನ ಜೊತೆನಾಗ ಇದ್ದಿದ್ದಕ್ಕೆ ಸಾರ್ಥಕ ಅನ್ಸಿರೋದು. ನೀನು ಅದನ್ನು ಮಾಡಿದ್ರೆ ಗೌರ್ತಿ ಗತ್ತು ತೋರಿಸ್ಕೊಂಡು ನನ್ನ ಗಂಡಂಗೆ ಚಾಟಿ ಏಟ್ ಕೊಡಿಸ್ದೆ. ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ ಹೊತ್ತಿಗೆ ಈಗ ನೀನು ಉಟ್ಕೊಂಡಿರೋ ಸೀರೆ, ನೀನು ಮೈಮಾಗಿರೋ ಈ ಬಂಗಾರ ಎಲ್ಲ ನಾನು ಕೊಟ್ಟಿರೋ ಭಿಕ್ಷೆ ಅನ್ನೋದನ್ನು ಮರಿಬೇಡ. ಒತ್ತಿಗೆ ಸರಿಯಾಗಿ ಹೊಟ್ಟೆ ಬಿರಿಯಂಗೆ ಉಣ್ಣ ಸುಖ ಮಾತ್ರ ಬೇಕು, ನೋವು ಮಾತ್ರ ಬೇಡ ಅಂದ್ರೆ ಹೆಂಗಾಯ್ತದ ಹೇಳು? ಕಳ್ತನ ಮಾಡೋನು ಒಂದಲ್ಲ ಒಂದಿನ ಸಿಕ್ಕಾಕೊಂಡು ಜೈಲಿಗೆ ಹೋಗ್ಬೇಕಾಯ್ತದೆ ಅನ್ನೋದನ್ನ ಗೆಪ್ತಿ ಮಡಿಕೊಂಡೇ ಈ ಕ್ಯಾಮೆಗಿಳಿಬೇಕು. ಹಂಗೆ ಈ ಸುಪ್ಪತ್ತಿಗೆ ಎಲ್ಲ ಬೇಕು ಅಂದರೆ ಆವಾಗವಾಗ ಇಂಥ ಏಟ್ ತಿನ್ನಕ್ಕೂ ಸಿದ್ಧವಾಗಿರಬೇಕು. ಗಂಡನಿಗೆ ಓಡಿಸಿದ್ದು ಅಲ್ಲದೆ ಸಮರ್ಥನೆ ಬೇರೆ ಮಾಡ್ಕೊಂತೀಯ ಕಾಂಚನ. ನೋಡ್ತಾ ಇರು, ನನ್ನ ಮಗಳನ್ನ ಮುಂದಿಟ್ಕೊಂಡು ನಿನಗೆ ಎಂತ ಓಡ್ತಾ ಕೊಡ್ತೀನಿ ಅಂತ. ಅವ್ವ, ಮೇಲ್ನೋಟಕ್ಕೆ ಎಲ್ಲ ಸರಿ ಹೋತು ಅಂತ ಅನಿಸ್ತದೆ. ಆದರೆ ರಂಗೇಗೌಡನ ಮುಂದೆ ಐಶ್ವರ್ಯನು ಕಾಂಚನನ್ನು ನಿಲ್ಲಿಸಿದ್ರೆ, ನಿಂಗೆ ಯಾರು ಬೇಕು ಮಗ ಅಂತ ಕೇಳಿದ್ರೆ ಅವನು ಕಾಂಚನ ಅಂತಾನೆ ಹೇಳೋದು. ಮಗ, ಈಗ ನೀನು ಏನು ಹೇಳಕ್ ಹೊಂಟಿದ್ಯಾ ಅಂತ ನನಗೆ ಸಂದಾಗ ಗೊತ್ತು ಕಣ್ಲ. ಈಗ ನಾವು ರಂಗೇಗೌಡಂಗೆ ಐಶ್ವರ್ಯನ ಕಡೆ ತೂಕ ಹೆಚ್ಚು ಮಾಡಬೇಕು ಅಂದರೆ ಅವರಿಬ್ರು 3 ಆಗಲೇಬೇಕು ಕಣ್ಲ. ಹೆಂಗೂ ಆ ಕವಡೆ ಶಾಸ್ತ್ರಿ ಹೇಳಿದ ಭವಿಷ್ಯ ಸುಳ್ಳು ಅಂತ ಆಗೋಯ್ತಲ್ಲ. ಕಾಂಚನ ಬೇರೆ ದಾರಿ ಇಲ್ಲದೆ ಅವರಿಬ್ರು ಪ್ರಶಸ್ತಾಸ್ತ್ರವ ಮಾಡಿಸ್ಲೇಬೇಕಾಯ್ತದೆ. ಅಂತ ದೊಡ್ಡ ಗುಣ ಅವಳಿಗೆಲ್ಲವಾ ಬರ್ತದೆ? ಅವಳು ಮಾಡ್ತಾಳೆ ಅಂತ ಕಾಯ್ತಾ ಕುಂತ್ರೆ ಪ್ರಯೋಜನ ಇಲ್ಲ. ಸರಿ, ರಾಮಣ್ಣನ ನಾಳೆ ಬರಕ್ಕೆ ಹೇಳ್ತೀನಿ. ಪ್ರಸ್ತುತ ಮುಹೂರ್ತನ ನಾವೇ ಗೊತ್ತು ಮಾಡ್ಬಿಡವ. ಇವರಿಬ್ರು ಹಿಂಗೆ ಕುಂತ್ಕೊಂಡು ಮಾತಾಡ್ತಾವ್ರೆ ಅಂದರೆ ಅನ್ಕೊಂಡಿದ್ದನ್ನು ಸಾಧಿಸ್ತಾರೆ ಅಂತಲೇ ಅರ್ಥ. ಇವ್ರು ಒಳ್ಳೆಯವರಾಗಿ ನನ್ನನ್ನು ಕೆಟ್ಟೊಳಗೆ ಮಾಡೋಕ್ಕೆ ನಾನು ಬಿಡೋಕ್ಕಿಲ್ಲ. ಇನ್ನು ಐಶ್ವರ್ಯ ರಂಗೇಗೌಡ ಒಂದಾಗೋದನ್ನು ತಡೆಯೋಕ್ಕಾಗಕ್ಕಿಲ್ಲ. ನನ್ನ ಅನುಕೂಲಕ್ಕೆ ಬಳಸ್ಕೋಬೇಕಾದ್ರೆ ಮುಂದಕ್ಕಾದರೂ ಹಾಕ್ಲೇಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಸಿಕ್ಕಾಪಟ್ಟೆ ಸೆಕೆನಪ್ಪ. ಒಳ್ಳೆ ಬೆಂಕಿ ಮಧ್ಯೆ ಇದ್ದಂಗದೆ. ಬಿರ್ನೆ ಮನೆ ಕಬಿಡ್ಬೇಕು. ಗೌಡ್ರೆ, ನೀವು ಹುಷಾರಾಗಿದ್ದೀರಾ ತಾನೆ? ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಸೆಕೆ ಅಂದ್ರಿ, ಈಗ ನೋಡಿದ್ರೆ ಇಷ್ಟಪ್ಪ ರಗ್ ಹೊತ್ಕೊಂಡು ಮಲ್ಕೋತಿದ್ದೀರಲ್ಲ. ಅದು ಐಸು ಮೇಡಮ್ ಅವರೇ, ಒತ್ತಾರೆಯಿಂದ ಕಾಯಿ ಕೀಳ್ಸಿ ಸಾನೆ ಸುಸ್ತಾಗೋಗದೆ. ಅದಕ್ಕೆ ಕೈ ತುಂಬ ಅಲ್ಲಲ್ಲ ಕಣ್ಣು ತುಂಬ ನಿದ್ದೆ ಮಾಡವ ಅಂತ ಬಂದೆ. ನೀವು ಬಿರ್ನೆ ಮನೆ ಕಬಿಡಿ, ಎಚ್ಚೊತ್ತು ಎದ್ದಿದ್ರೆ ತೆಪ್ಪಾಗೋಯ್ತದೆ.
ನೋಡಿ ನಾನೇ ಸೋತೆ, ನಾನೊಂದು ಬಿಟ್ಬಿಡಿ. ನಾವಿಬ್ರು ಒಂದು ಒಪ್ಪಂದ ಮಾಡ್ಕೊಂಬಿಡವ. ಗೌಡ ಶಾಸ್ತ್ರಿ ಹೇಳಿದ ಸುಳ್ಳು ಅಂತ ಇಬ್ರಿಗೂ ಗೊತ್ತು. ಆದರೆ ಅವ್ವ ಇನ್ನೂ ಈ ತೀರ್ಮಾನ ತಗೊಂಡಿಲ್ಲ ಅಲ್ವೇ? ಅವ್ಳು ತೀರ್ಮಾನ ತಗೊಳ್ಳೋ ಗಂಟ ನಾವಿಬ್ರು ಗಂಡ ಹೆಂಡ್ರಲ್ಲ, ಪ್ರೇಮಿಗಳ ಆಟೆಯ. ಹಾಗೆ ಬನ್ನಿ ದಾರಿಗೆ. ಮನ್ಸಲ್ಲಿ ಏನೇನೋ ಇಟ್ಕೊಂಡು ಸೆಕೆ, ಕೈ ನೋವು, ಕಾಲು ನೋವು ಅಂತ ನಾಟಕ ಮಾಡ್ತೀರಾ. ನೋಡಿ, ನೀವು ಮಾತ್ರ ಅಲ್ಲ, ಅತ್ತೆ ತೀರ್ಮಾನ ತಗೊಳ್ಳೋವರೆಗೂ ನಾನು ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಡುವೆ ಅಂತರವಿರಲಿ. ಓ ಹಂಗ, ಸರಿ ಸರಿ. ಶುಭರಾತ್ರಿ.